ಆ್ಯಂಡ್ ನಾಳೆ ಸಂಕ್ರಾಂತಿ ಹಬ್ಬ, ಹಂಗಾಗಿ ನಾನು ಪೂಜೆ ಐಟಮ್ ಎಲ್ಲ ಈಗಲೇ ಕ್ಲೀನ್ ಮಾಡಿಬಿಟ್ಟಿದ್ದೀನಿ. ಬೆಳಗ್ಗೆ ಏಕಾದಶಿ ಇತ್ತು, ಏಕಾದಶಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ತಲೆಗೆ ಸ್ನಾನ ಮಾಡಿಕೊಂಡು ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಆ್ಯಂಡ್ ನಾಳೆ ಬೆಳಗ್ಗೆ ಆರಾಮಾಗೆದ್ದು ಪೂಜೆ ಮಾಡ್ಕೋಬಹುದು. ಆ್ಯಂಡ್ ಬೆಳಗ್ಗೆ ತೊಳೆದಿಡೋಣ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಸೊ ಹೋಗಿ ಮಳ್ಕೊಂಡು ಬೆಳಗ್ಗೆ ಎದ್ದು ಪೂಜೆಗೆಲ್ಲ ರೆಡಿ ಮಾಡ್ಕೊತೀನಿ. ಹ್ಯಾಪಿ ಸಂಕ್ರಾಂತಿ. ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನನ್ನ ಪುಟ್ಟ ಲೋಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ, ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ವ್ಲಾಗ್ ಬಂದು ಸಂಕ್ರಾಂತಿ ಹಬ್ಬದ ವ್ಲಾಗ್. ಇಡೀ ದಿನ ನನ್ನ ಹಬ್ಬ ಹೇಗೋಯ್ತು, ಹಬ್ಬನ ಹೇಗೆ ಸೆಲೆಬ್ರೇಷನ್ ಮಾಡಿದೆ ಅಂತ ಚಿಕ್ಕದಾಗೆ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂದ್ಬಿಟ್ಟು ನಾನು ಇವತ್ತಿನ ದಿನ ನಿಮಗೆ ಈ ವ್ಲಾಗನ್ನು ಶೇರ್ ಮಾಡ್ತಿದ್ದೀನಿ. ಆ್ಯಂಡ್ ಬೆಳಗ್ಗೆನೆ ಆಲ್ಮೋಸ್ಟ್ 4 o'clockಗೆ ಎದ್ದು ಮನೆಯೆಲ್ಲ ಒರೆಸ್ಕೊಳ್ತಾ ಇದ್ದೀನಿ. ಬಿಕಾಸ್ ನಮ್ಮ ಮನೆಗೆ ಬರುವಂಥ ಮೇಡ್ ಕೆಲಸದ ಆಂಟಿ ಬಂದು 8:30ಗೆ ಬರ್ತಾರೆ. ಅಷ್ಟರಲ್ಲಿ ಪೂಜೆ, ಬ್ರೇಕ್ಫಾಸ್ಟ್ ಎಲ್ಲ ಆಗಿರಬೇಕು. ಸೊ ಆಂಟಿಗೋಸ್ಕರ ನಂಬ್ಕೊಂಡ್ರೆ ಆಗಲ್ಲ ಅಂದ್ಬಿಟ್ಟು ನಾನೇ ಮನೆ ಒರೆಸ್ಕೊಂಡು ಪೂಜೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮನೆ ಒರೆಸ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಥಿಂಗ್ ಏನು ಅಂತ ಅಂದರೆ, ನಾನು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾವಾಗ ಪೂಜೆ ಮಾಡಬೇಕಾದ್ರೂ ನಾನೇ ಎದ್ದು ಮನೆಯೆಲ್ಲ ಕೈಯಲ್ಲಿ ಒರೆಸ್ಕೊಳ್ತೀನಿ. ಆಂಟಿ ಸ್ಟಿಕ್ಕಲ್ಲಿ ಒರೆಸ್ತಾರೆ, ಬಟ್ ನಾನು ಸ್ಟಿಕ್ಕಲ್ಲಿ ಒರೆಸ್ಬೋದ್ರು ನನಗೆ ಸಮಾಧಾನ ಆಗಲ್ಲ. ಮೂಲೆಯಲ್ಲೂ ಕ್ಲೀನಾಗೆ ಕೈಯಲ್ಲಿ ಒರೆಸಿದ್ರೇ ನನಗೆ ಸಮಾಧಾನ. ಕೈಯಲ್ಲಿ ಒರೆಸಿದಾಗ ಎಷ್ಟು ಕ್ಲೀನಾಗಿರುತ್ತೆ, ಮನೆ ತಡ ಅಂತ ಹೊಡಿತಾ ಇರುತ್ತೆ. ಹಂಗಾಗಿ ಕೈಯಲ್ಲೇ ಒರೆಸ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಆ್ಯಂಡ್ ನಮ್ಮ ಮನೆಯವ್ರು ಬೈತಾರೆ, ಯಾಕೆ ನೀನು ವಾರಕ್ಕೆ 2 ಸರಿ 3 ಸರಿ ನೀನೇ ಕ್ಲೀನ್ ಮಾಡ್ಕೊಳ್ತೀಯ, ಇನ್ನೇನಕ್ಕೆ ಕೆಲಸದವ್ರನ್ನ ಇಟ್ಕೊಂಡಿರೋದು ಅಂತ. ಬಟ್ ಏನು ಮಾಡೋದು, ಅನಿವಾರ್ಯ. ಯಾವಾಗಲೂ ಒಂದೇ ಥರ ಮಾಡ್ಕೊಂಡೇ ಇರೋಕ್ಕಾಗಲ್ವಲ್ಲ. ನನಗೆ ಬೇಕಾದಾಗ ನಾನು ಈ ಥರ ಮನೆ ಒರೆಸ್ಕೊಳ್ಳೋದು, ನಾನೇ ಒರೆಸ್ಕೊಂಡು ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತೀನಿ. ಆ್ಯಂಡ್ ಇನ್ನೊಂದು ಥಿಂಗ್ ಹೇಳಬೇಕು, ವಾಯ್ಸ್ ನನಗೆ ತುಂಬ ಕೋಲ್ಡ್ ಆಗಿಬಿಟ್ಟಿದೆ. ಆಲ್ಮೋಸ್ಟ್ 1 ವೀಕಿಂದ ಸರಿ ಹೋಗ್ತಾ ಇಲ್ಲ. ವಾಯ್ಸ್ ತುಂಬಾ ಚೇಂಜ್ ಆಗಿಬಿಟ್ಟಿದೆ. ಅಂದರೂ ಪರವಾಗಿಲ್ಲ, ವ್ಲಾಗ್ ಅಪ್ಲೋಡ್ ಮಾಡಲೇಬೇಕು. ಯಾವಾಗಲೂ ಸಂಕ್ರಾಂತಿ ಹಬ್ಬ ನೆನ್ನೆ ಇವತ್ತಾಗಿದ್ದರೆ ನಾನು ಇನ್ನೊಂದು 2 ತಿಂಗಳಿಗೆ ಅಪ್ಲೋಡ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ನೆನ್ನೆ ಆ ವ್ಲಾಗನ್ನು ನಾನು ಇವತ್ತು ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನೂ ಸಾಕಷ್ಟು ವ್ಲಾಗ್ಸ್ ನಾನು ಹೊಸ ಮನೆಗೆ ಬಂದಾಗಿಂದ ಮಾಡ್ಕೊಂಡಿರೋ ಅಂಥ ತುಂಬ ವ್ಲಾಗ್ಸ್ ಇದೆ. ಆಲ್ಮೋಸ್ಟ್ ಕಮ್ಮಿ ಅಂದರೂ ಒಂದು 10 ವ್ಲಾಗ್ಸ್ ಇದೆ. ಬಟ್ ಅದೆಲ್ಲ ಆಗೋವರೆಗೂ ನಾನು ಈ ವ್ಲಾಗನ್ನು ಪೆಂಡಿಂಗಲ್ಲಿ ಇಟ್ಕೊಳ್ಳೋದು ಬೇಡ ಅಂತ ಇವತ್ತು ಅಪ್ಲೋಡ್ ಮಾಡ್ತಿದ್ದೀನಿ. ಎಲ್ಲ ಕ್ಲೀನ್ ಮಾಡಿ ಹೊಸ ಮ್ಯಾಟು, ಪಿಲೋ ಕವರ್ಸ್ ಎಲ್ಲ ಹಾಕಿ ಈಗ ಫ್ರೆಶ್ ಅಪ್ ಆಗೋಣ ಅಂತ ಬಂದೆ. ಆ್ಯಂಡ್ ಬೆಳಗ್ಗೆನೆ ಆಲ್ಮೋಸ್ಟ್ ನಾನು ಒಂದು 5:30-6 ಒಳಗಡೆ ಪೂಜೆ ಮಾಡಬೇಕು ಅಂತ ಫಿಕ್ಸ್ ಆಗಿದ್ದೆ. 6:15 ಏನೋ ಟೈಮ್ ಚೆನ್ನಾಗಿದೆ ಅಂತ ನೋಡಿದೆ. ಸೊ ಹಂಗಾಗಿ ಫ್ರೆಶ್ ಅಪ್ ಆಗಿ ಈಗ ಒಂದು ಸ್ವಲ್ಪ ಸ್ಕಿನ್ ಕೇರ್ ಒಂದು ಟೋನರ್ ಥರ ಸ್ಪ್ರೇ ಮಾಡ್ಕೊಳ್ತೀನಿ, ಅಥವಾ ರೋಸ್ ವಾಟರ್ ಏನಾದರೂ ಸ್ಪ್ರೇ ಮಾಡಿಕೊಂಡು ಲೈಟಾಗಿ ಒಂದು ಸ್ವಲ್ಪ ಲೋಷನ್ ಹಾಕ್ಕೊಳ್ತೀನಿ. ಮಾಯ್ಶ್ಚರೈಸರ್ ಥರದ್ದು ಹಚ್ಕೊಂಡು ಒಂದು ಸ್ವಲ್ಪ ಲಿಪ್ ಕೇರ್ ಹಾಕ್ಕೊತೀನಿ ಅಷ್ಟೇ. ಏನೋ ರೆಡಿ ಆಗಲ್ಲ. ಎಲ್ಲಾದರೂ ಆಚೆ ಹೋಗ್ಬೇಕಾದ್ರೆ ಮಾತ್ರ ರೆಡಿ ಆಗ್ತೀನಿ. ಆ್ಯಂಡ್ ಹಾಕ್ಕೊಂಡು ಮತ್ತೆ ಸ್ಯಾರಿ ಉಟ್ಕೊಳ್ಳೋಣ ಅಂದ್ಬಿಟ್ಟು ಸ್ಯಾರಿ ಎತ್ಕೊಳ್ಳೋಣ ಅಂತ ಮಕ್ಕಳ ರೂಮಿಗೆ ಬಂದೆ. ಆ್ಯಂಡ್ ಇದು ನಾನು ಕಬೋರ್ಡು, ನಾನು ಆ್ಯಕ್ಚುಲಿ ಈ ಸ್ಯಾರೀಸ್ ಎಲ್ಲ ಒಂದು ಕಬೋರ್ಡಲ್ಲಿ ಇಟ್ಟಿದ್ದೀನಿ. ಫಸ್ಟ್ ನಾನು ಹಳೆ ಮನೇಲಿ ಇದ್ದಾಗ ತೊಗೊಂಡಿದ್ದಂಥ ಕಬೋರ್ಡಲ್ಲೇ ಇಟ್ಟಿದ್ದೆ. ಸೊ ಹಂಗಾಗಿ ಈ ರೂಮಿಗೆ ಬಂದೆ. ಆ್ಯಂಡ್ ಇನ್ನೊಂದೇನು ಅಂದರೆ, ಈ ಕಬೋರ್ಡನ್ನ ನಾನು ತಗೊಂಡಿದ್ದಂಥದ್ದು, ನನಗೆ ನಮ್ಮ ಮನೇಲಿ ಬೀರು ಕೂಡ ಇರಲಿಲ್ಲ. ಸೊ ಕಬೋರ್ಡ್ ಇಲ್ಲ ಅಂದ್ಬಿಟ್ಟು ಆ ಮನೇಲಿ ನಾನು ಇದನ್ನು ಮಾಡಿಸ್ಕೊಂಡಿದ್ದಂಥದ್ದು. ಇದು ನನಗೆ ಸ್ಟಡಿ ಟೇಬಲ್ ಬೇಕಿತ್ತು ವರ್ಕ್ಗೆ ಅಂದ್ಬಿಟ್ಟು. ಸೊ ನಾನು ಆ ಕಷ್ಟ ಬಿದ್ದು ಆ ವಾರ್ಡ್ರೋಬನ್ನು ಮಾಡಿಸ್ಕೊಂಡಿದ್ದೆ. ಹಂಗಾಗಿ ನನಗೆ ಯಾರಿಗೂ ಕೊಡ್ತೀರಾ ಸೇಫಾಗಿ ನಾನು ಸ್ಯಾರೀಸನ್ನೆಲ್ಲ ಇಟ್ಕೊಂಡಿದ್ದೀನಿ ಆ ವಾರ್ಡ್ರೋಬಲ್ಲಿ. ಆ್ಯಕ್ಚುಲಿ ನಾನು ಈ ಪಿಂಕ್ ಆ್ಯಂಡ್ ಬ್ಲೂ ಸ್ಯಾರಿ ಚೂಸ್ ಮಾಡಿದೆ. ಬಿಕಾಸ್ ಮಕ್ಕಳ ಬಟ್ಟೆ ಒಬ್ಬರದ್ದು ಪಿಂಕ್, ಒಬ್ಬರದ್ದು ಬ್ಲೂ. ಸೊ ನಾನು ಮ್ಯಾಚಿಂಗ್ ಆಗೋಣ, ಸ್ವಲ್ಪ ಸಿಮಿಲರ್ ಕಾಣಿಸ್ಲಿ ಅಂದ್ಬಿಟ್ಟು ನಾನು ಈ ಸೀರೆ ಸೆಲೆಕ್ಟ್ ಮಾಡಿದೆ. ಆ್ಯಂಡ್ ನಾನು ಇದು ಬ್ಲೌಸ್ ಹೊಲಿಸ್ಕೊಂಡಿಲ್ಲ, ಇದಕ್ಕೆ ಇದೇ ವರ್ಕ್ ಬ್ಲೌಸ್ ಇತ್ತು, ಇದನ್ನೇ ಮ್ಯಾಚ್ ಮಾಡಿ ಹಾಕ್ಕೊಂಡಿದ್ದೆ ಲಾಸ್ಟ್ ಟೈಮು ಈ ಸ್ಯಾರಿಗೆ. ಬಟ್ ಇವತ್ತು ವರ್ಕ್ ಬ್ಲೌಸ್ ಎಲ್ಲ ಹಾಕೋಕ್ಕೆ ಇಷ್ಟ ಇರಲಿಲ್ಲ. ಸೊ ಮತ್ತೆ ಇನ್ನೂ ಒಂದಿತ್ತು ಪಿಂಕ್ ವರ್ಕ್ ಬ್ಲೌಸ್ ಹಾಕ್ಕೊಳ್ಳೋಣವಾ ಅಂದ್ಕೊಂಡೆ. ಮತ್ತೆ ಬೇಡ ಇಷ್ಟೊಂದು ಗ್ರ್ಯಾಂಡ್ ಅಂದ್ಬಿಟ್ಟು ಇದೊಂದು ಬ್ಲೌಸ್ ಇತ್ತು, ಹಳೇ ಬ್ಲೌಸ್ ಇದು. ಮದುವೆಗೆ ಮುಂಚೆ ಹೊಲಿಸಿರುವಂಥದ್ದು. ಸ್ಟಿಚಿಂಗ್ ಪ್ರಾಪರಾಗಿಲ್ಲ, ಬಟ್ ಓಕೆ ಮ್ಯಾಚ್ ಆಗ್ತಾಯಿದೆ. ಹಾಗಾಗಿ ಇದನ್ನು ಸ್ಟಿಚಸ್ ಬಿಚ್ಚಿಬಿಟ್ಟು ಇದನ್ನು ಮ್ಯಾಚ್ ಮಾಡ್ಕೊಂಡಿದ್ದೀನಿ ಸದ್ಯಕ್ಕೆ. ಅದು ಚೆನ್ನಾಗಿ ಕಾಣ್ತಾ ಇದೆ. ಆ್ಯಂಡ್ ಆಮೇಲೆ ಮಕ್ಕಳ ಬಟ್ಟೆ ಎಲ್ಲ ನೋಡಿಸ್ತೀನಿ. ಓಕೆನಾ, ಬನ್ನಿ. ಆ್ಯಂಡ್ ಈ ರೂಮ್ಗೆ ಸ್ಯಾರಿ ಎತ್ಕೊಳ್ಳೋಣ ಅಂತ ನಾನು ವ್ಲಾಗಲ್ಲಿ ಮಾತಾಡ್ತಾ ಇದ್ದಿದ್ದು ನೋಡಿ, ಪಾಪುಗೆ ಎಚ್ಚರ ಆದಾಗಿದೆ, ಕಣ್ಣು ತೆಗೆದ್ಲು. ಹಂಗಾಗಿ ನಾನು ಸೈಲೆಂಟ್ ಆಗಿಬಿಟ್ಟೆ, ಮಾತಾಡಲಿಲ್ಲ. ನಾನೊಂದು ಆಲ್ಮೋಸ್ಟ್ ಒಂದು 80% ಸ್ಯಾರೀಸ್ಗೆ ಬ್ಲೌಸೇ ಹೊಲ್ದಿದ್ದಿಲ್ಲ. ಇದ್ರದ್ದು ಅಂತ ಮ್ಯಾಚ್ ಮಾಡಿ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಸೊ ಹಂಗಾಗಿ ಬಟ್ ದಟ್ಸ್ ಓಕೆ. ಇಷ್ಟು ಅಮೌಂಟ್ನ ಸೇವ್ ಮಾಡಿದ್ದೀನಿ.
ಅದನ್ನು ಬೇರೆ ಕಡೆ ಬೆಳೆಸ್ಕೊಂಡಿದ್ದೀನಿ. ಆ್ಯಂಡ್ ಸದ್ಯಕ್ಕೆ ಇಲ್ಲಿ ರೆಡಿ ಆಗೋದು ಬೇಡ, ಬಿಕಾಸ್ ಮಕ್ಕಳು ಮಲಗಿದ್ದಾರೆ. ಆ ರೂಮ್ ಕೊಟ್ಟೋಣ. ಲೆಟ್ಸ್ ಗೋ. ಆ್ಯಂಡ್ ಈ ರೂಮಿಗೆ ಬಂದು ಸ್ಯಾರಿ ಉಟ್ಕೊಂಡು ರೆಡಿ ಆಗ್ತಾ ಇದ್ದೀನಿ. ಕೆಲವೊಂದು ಇನ್ಸ್ಟಾಗ್ರಾಮ್ಗೆ ರೀಲ್ಗಳು ಕೂಡ ಶೂಟ್ ಮಾಡ್ಕೋಬೇಕಿತ್ತು, ಅದನ್ನು ಕೂಡ ಮಾಡಿಕೊಂಡು ನಾರ್ಮಲ್ ವ್ಲಾಗಕ್ಕೂ ಕೂಡ ಆಗುತ್ತೆ ಅಂತ ಅಂದ್ಕೊಳ್ತಿದ್ದೀನಿ. ಆ್ಯಂಡ್ ಈ ಸ್ಯಾರಿ ಬಂದು ಮೈಸೂರು ಕ್ರೇಪ್ ಸ್ಯಾರಿ. ನಾನು ಯಾವಾಗ ಆಲ್ಮೋಸ್ಟ್ ನಾನು 2 ಇಯರ್ಸ್ ಏನೋ ಆಯಿತು ತೊಗೊಂಡು. ಒಂದು ಸರಿ ಉಟ್ಕೊಂಡಿದ್ದೆ ಅಷ್ಟೇ. ಆವಾಗಲೇ 9,500 ಏನೋ ಕೊಟ್ಟು ತೊಗೊಂಡಿದ್ದೆ. ಬಟ್ ಅವತ್ತೊಂದು ಉಟ್ಕೋಬೇಕು ಅಂತ ಅನ್ನಿಸ್ತು. ಸೊ ಹಂಗಾಗಿ ಸ್ಯಾರಿ ಏನು ತೊಗೊಂಡಿರಲಿಲ್ಲ ಹಬ್ಬಕ್ಕೆ, ಮಕ್ಳಿಗೆ ಮಾತ್ರ ಬಟ್ಟೆ ತಂದಿದ್ದೆ. ಸೊ ಇದನ್ನು ಹಾಕ್ಕೊಂಡು ರೆಡಿ ಆಗ್ತಾ ಇದ್ದೀನಿ. ಹೇಳಿದ್ನೆಲ್ಲ ಸ್ವಲ್ಪ ಲೋಷನ್ ಹಾಕ್ಕೊಂಡು ಒಂದು ಸ್ವಲ್ಪ ಅದ್ರ ಮೇಲೆ ಪೌಡರ್ ಹಾಕ್ಕೊಂಡು ಒಂದು ಐಲೈನರ್ ಇಟ್ಕೊತಾ ಇದ್ದೀನಿ. ಲಿಪ್ ಬಾಮ್ ಹಚ್ಕೊಂಡು ಈಗ ಹೋಗಿ ಪೂಜೆಗೆಲ್ಲ ರೆಡಿ ಆಗಬೇಕು. ಫಸ್ಟ್ ಮನೆ ಮುಂದೆ ಎಲ್ಲ ರಂಗೋಲಿ ಹಾಕಬೇಕು. ಕೆಲವೊಂದು ಹೂವು ಹಬ್ಬಕ್ಕೆ ಏನೇನು ಬೇಕು ಎಲ್ಲ ಆರ್ಡರ್ ಮಾಡಿದ್ದೆ, ಅದನ್ನು ಆಚೆ ಇಟ್ಬಿಟ್ಟು ಹೋಗಿದ್ರು. ಈಗ ತಗೊಂಡೋಗಿ ಎಲ್ಲ ಏನೇನು ಬಂದಿದೆ ಅಂತ ಚೆಕ್ ಮಾಡಿಕೊಂಡು ಈಗ ಹೂವು ಎಲ್ಲ ಒಂದು ಬಟ್ಲಿಗೆ ಹಾಕ್ಕೊಂಡು ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ಚೆಕ್ ಮಾಡ್ತಿದ್ದೆ ಕರೆಕ್ಟಾಗಿ ಬಂದಿದೆಯಾ ಅಂತ. ಕೆಲವೊಂದು ಸರಿ ಏನಾಗಿರುತ್ತೆ, ಔಟ್ ಆಫ್ ಸ್ಟಾಕ್ ಆಗಿರೋದ್ರಿಂದ ಕೆಲವೊಂದು ಪ್ರಾಡಕ್ಟ್ಸ್ ಬಂದಿರೋದಿಲ್ಲ. ಮತ್ತು ನಾವು ಅಮೌಂಟ್ ಪೇ ಮಾಡಿಬಿಟ್ಟಿರ್ತೀವಿ, ಮತ್ತು ಕೆಲವೊಂದು ಅಮೌಂಟ್ ರಿಫಂಡ್ ಕೂಡ ಆಗೋಲ್ಲ. ನಾವು ಚೆಕ್ ಮಾಡಿಕೊಂಡು ಅಕಸ್ಮಾತ್ ಏನಾದರೂ ಪ್ರಾಡಕ್ಟ್ ಮಿಸ್ ಆಗಿದೆ ಅಂತ ಅಂದರೆ ನಾವು ಮೆಸೇಜ್ ಮಾಡಿ ಚಾಟ್ ಮಾಡಿಕೊಂಡು ನಾವು ರೀಫಂಡ್ ಮಾಡಿಸ್ಕೋಬೇಕಾಗತ್ತೆ. ಯಾವುದೇ ಒಂದು ಆ್ಯಪಲ್ ಆಗಿರ್ಬೋದು, ಬ್ಲಿಂಕಿಟ್, ಝೆಪ್ಟೋ. ನಾನು ಇದು ಅವತ್ತು ಝೆಪ್ಟೋಯಿಂದ ಮಾಡಿದೆ. ಬ್ಲಿಂಕಿಟಲ್ಲಿ ಕೆಲವೊಂದು ರೋಸ್ ಎಲ್ಲ ಹೂವು ಇರಲಿಲ್ಲ. ಸೊ ಹಂಗಾಗಿ ಎಲ್ಲ ಕರೆಕ್ಟಾಗಿ ಬಂದಿತ್ತು. ಚೆಕ್ ಮಾಡಿ ಮನೆ ಹತ್ರ ರಂಗೋಲಿ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ಆ್ಯಂಡ್ ಲಾಸ್ಟ್ ಯಾವುದೋ ಒಂದು ವ್ಲಾಗಲ್ಲಿ ಒಬ್ಬರು ಕಮೆಂಟ್ ಮಾಡಿದರು, ಜಡೆ ಕೂದಲು ಬಿಟ್ಕೊಂಡು ಪೂಜೆ ಮಾಡಬಾರ್ದು ಅಂತ. ಖಂಡಿತ ನನಗೂ ಗೊತ್ತಿದೆ ಕೂದಲು ಬಿಟ್ಕೊಂಡು ಪೂಜೆ ಮಾಡಬಾರ್ದು ಅಂತ. ನಾರ್ಮಲಾಗಿ ರೆಡಿ ಆಗಿರಲ್ಲ. ಸೊ ಇಂಟೆನ್ಷನ್ ಪೂರ್ವಕವಾಗಿ ನಾವು ಕೂದಲು ಬಿಟ್ಕೊಂಡೇ ಪೂಜೆ ಮಾಡಿರೋದಿಲ್ಲ. ಆತರವಾಗಿ ಇವಾಗ ಪೂಜೆ ಮಾಡಬೇಕು, ಬೇಗ ಟೈಮ್ ಸರಿಯಾಗಿ ಆಗಬೇಕು, ಮಕ್ಕಳು ಅದು ಇದು ನೋಡ್ಕೊಂಡಾಗ ಸರಿ ಬಿಡು ಅಂತ ಒಂದು ಕ್ಲಿಪ್ ಹಾಕಿ ಬಿಟ್ಬಿಟ್ಟಿರ್ತೀವಿ ಅಷ್ಟೇ. ಇನ್ಮೇಲ್ದ ಪೂಜೆ ಮಾಡೋವಾಗ ಆದಷ್ಟು ಹೇರ್ಸ್ ಬಿಡದೆ ಪೂಜೆ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು. ಆ್ಯಂಡ್ ನಾನು ನೆಗೆಟಿವ್ ಪಾಸಿಟಿವ್ ಎಲ್ಲದನ್ನು ತಗೊಳ್ತೀನಿ, ಎಕ್ಸೆಪ್ಟ್ ಮಾಡ್ಕೊಳ್ತೀನಿ. ಬಿಕಾಸ್ ನಾನು ಈ ಫೀಲ್ಡಿಗೆ ಬರೋಕ್ಕೆ ಮುಂಚೆನೇ ನಾನು ಫಿಕ್ಸ್ ಆಗಿದ್ದೆ, ಖಂಡಿತ ನೆಗೆಟಿವ್ ಆಗಿ ನಮ್ಮನ್ನು ಟ್ರೋಲ್ ಮಾಡೋರು, ಮಾತಾಡೋರು, ಕಾಮೆಂಟ್ ಮಾಡೋರು ಇದ್ದೇ ಇರ್ತಾರೆ ಅಂತ ಗೊತ್ತು. ಎಲ್ಲದಕ್ಕೂ ತಯಾರಾಗೇ ಬಂದಿದ್ದೀನಿ. ಏನೇ ಬಂದರೂ ನಾನು ಖಂಡಿತ ಫೇಸ್ ಮಾಡ್ತೀನಿ, ಎಲ್ಲದಕ್ಕೂ ರೆಡಿ ಆಗಿದ್ದೀನಿ. ಆ್ಯಂಡ್ ಅದೇನೋ ಅಂತಾರಲ್ಲ, ಯುದ್ಧಕ್ಕೆ ಸಿದ್ಧ ಅನ್ನೋ ಥರ ನಾನು ಎಲ್ಲದನ್ನು ಎಕ್ಸೆಪ್ಟ್ ಮಾಡೇ ಮಾಡ್ತೀನಿ. ಆ್ಯಂಡ್ ಎಲ್ಲದ್ರ ಜೊತೆನೂ ಫೈಟ್ ಮಾಡ್ತೀನಿ. ಐ ವಿಲ್ ಬಿ ವೆರಿ ಪಾಸಿಟಿವ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ಸದ್ಯಕ್ಕೆ ನನ್ನ ಪ್ರಕಾರ ಸೈಲೆಂಟ್ ಇಸ್ ದ ಬೆಸ್ಟ್ ರಿವೆಂಜ್ ಫಾರ್ ಎವ್ರಿಥಿಂಗ್ ಅನ್ನೋದನ್ನು ನನ್ನ ತಲೆಯಲ್ಲಿದೆ. ನನಗೆ ಏನು ಮಾತಾಡೋಕ್ಕೆ ಇಷ್ಟ ಇಲ್ಲ. ನನ್ನ ಕೆಲಸ ಏನು, ನಾನೇನು ಮಾಡಬೇಕು ಅದ್ರ ಕಡೆ ಮಾತ್ರ ನಾನು ಫೋಕಸ್ ಮಾಡ್ತೀನಿ. ಯಾವುದೇ ಥರದ ಬಗ್ಗೆನೂ ನಾನು ಆಲೋಚನೆ ಮಾಡಲ್ಲ. ಫಸ್ಟ್ ಮೇಲೆ ಮನೆ ಮುಂದೆ ಬಾಕ್ಲಲ್ಲಿ ರಂಗೋಲಿ ಹಾಕ್ಬಿಟ್ಟು ಕೆಳಗಡೆ ಬಂದು ನೀರು ಹಾಕ್ತಾ ಇದ್ದೀನಿ. ತುಂಬ ಜನ ತುಂಬ ಕ್ವಶನ್ಸ್ ಕೇಳ್ತಾ ಇದ್ದೀರಾ ಮನೆ ಬಗ್ಗೆ ಎಲ್ಲ. ಖಂಡಿತವಾಗ್ಲೂ ಟೈಮ್ ಬಂದಾಗ ಎಲ್ಲಾದ್ರಿಗೂ ಉತ್ತರ ಕೊಡ್ತೀನಿ. ಮತ್ತು ಇನ್ನೊಂದೇನು ಹೇಳಬೇಕು ಅಂದರೆ, ನಾನು ಯಾಕೆ ನೀವು ಫಸ್ಟ್ ಫ್ಲೋರಲ್ಲಿ ಇಲ್ಲ, ಗ್ರೌಂಡ್ ಫ್ಲೋರಲ್ಲಿ ಇಲ್ಲ, ಮೇಲೆ ಹಾಕಿದ್ದೀರಾ ಅಂತ. ನಾವು ಕೆಳಗಡೆ ಎಲ್ಲ ಗ್ರೌಂಡ್ ಫ್ಲೋರ್ ಪಾರ್ಕಿಂಗ್ ಇದೆ. ಸೊ ಹಂಗಾಗಿ ನಾವು ಫಸ್ಟ್ ಫ್ಲೋರಲ್ಲಿರೋದು. ಆ್ಯಂಡ್ ಒಂದು ಬ್ಯೂಟಿಫುಲ್ ರಂಗೋಲಿ ಕೂಡ ಹಾಕಿದ್ದೀನಿ. ಆ್ಯಂಡ್ ನನಗೆ ಹೆಂಗೆ ಬರುತ್ತೆ ಅದು ಒಂದು ಪ್ರಯತ್ನ ಅಷ್ಟೇ. ಆ್ಯಂಡ್ ನಾನು ಸಖತ್ ಎಕ್ಸ್ಪರ್ಟ್ ಅನ್ನೋ ಥರ ಏನಿಲ್ಲ. ನನಗೊಂದು ಯಾವುದೋ ಒಂದು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ, ಡಿಸೈನ್ ನೆನ್ಪಿಟ್ಕೊಂಡು ಒಂದು ಸ್ವಲ್ಪ ನನ್ನದೇ ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡಿ ಒಂದು ಪುಟ್ಟ ರಂಗೋಲಿ, ಕಲರ್ಫುಲ್ ಹ್ಯಾಪಿ ಸಂಕ್ರಾಂತಿ ರಂಗೋಲಿನ ಹಾಕಿದ್ದೀನಿ. ಆ್ಯಂಡ್ ಐ ಥಿಂಕ್ ಇಟ್ ಈಸ್ ಬೆಟರ್. ಆ್ಯಂಡ್ ಮತ್ತೆ ಬಂದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಹಿಂದಿನ ದಿನವೇ ಪೂಜೆ ಐಟಮ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಈಗ ದೇವ್ರ ಮನೆ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು ಮತ್ತೆ ನಾನೀಗ ಪೂಜೆ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಸಂಕ್ರಾಂತಿ ಹಬ್ಬಕ್ಕೆ ಮೇನ್ ಆಗಿ ಸೂರ್ಯನ್ಗೆ, ಮನೆ ದೇವರಿಗೆ ಹಸುಗಳಿದ್ರೆ ಹಸುಗಳಿಗೆ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೇದಾಗತ್ತೆ. ಆ್ಯಂಡ್ ನಾನು ಒಂದು ಮಾತೆನ ತರಿಸ್ಕೊಂಡಿದ್ದೆ, ತುಂಬ ಮುದ್ದಾಗಿ ತುಂಬ ಚೆನ್ನಾಗಿತ್ತು. ಹಬ್ಬದ ದಿನ ಇವತ್ತು ತುಂಬ ಒಳ್ಳೆ ದಿನ ಅಂದ್ಬಿಟ್ಟು ಅವತ್ತು ಓಪನ್ ಮಾಡಿದೆ. ಆ್ಯಂಡ್ ನೋಡ್ತಾ ಇದ್ರಿ 2 ಕಣ್ಣು ಸಾಲಿಲ್ಲ, ಅಷ್ಟು ಮುದ್ದಾಗಿತ್ತು. ಆ್ಯಂಡ್ ತುಂಬ ಕ್ಯೂಟ್ ಆಗಿತ್ತು. ನಮ್ಮ ಮನೆಯವ್ರಿಗೂ ತುಂಬ ಇಷ್ಟ ಆಯಿತು. ನನಗೆ ಹಸುಗಳಂದರೆ ತುಂಬ ಇಷ್ಟ. ನನ್ನ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಅಷ್ಟು ಎಲ್ಲ ಇಟ್ಟು ಇವಾಗ ಹೂವು ಎಲ್ಲ ತಂದಿತ್ತು. ಒಂದ್ಸರಿ ನೀರಲ್ಲಿ ಶುದ್ಧಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಹೂವು. ಆ್ಯಂಡ್ ಪ್ರತಿ ಸಲನೂ ಅಷ್ಟೇ ನಾವು ಬಿಡಿ ಹೂವನೇ ದೇವ್ರಿಗೆ ಇಕ್ಕೋದು. ನಾನು ಹಾರ ಹೊಲಿಯೋದು, ಹಾರ ಹಾಕೋದು ತುಂಬ ಅಪರೂಪ. ಬಿಕಾಸ್
ಈ ಬೆಂಗಳೂರಲ್ಲಿ ಹೂವು ರೇಟ್ ಗೊತ್ತಿರುತ್ತೆ ಅಲ್ವಾ, ದುಡ್ಡು ವಿಚಾರ ಅಂತ ಅಲ್ಲ, ನನಗೆ ಅದೇ ಅಭ್ಯಾಸ. ಫಸ್ಟಿಂದಾನು ಹೂವು ಇಟ್ಟು ಹಾರನೂ ಹೊಲ್ದು ಹಾಕ್ಬೋದು ಒಂದು ಸ್ವಲ್ಪ ಜಾಸ್ತಿ ಹೂವು ತಂದರೆ, ಬಟ್ ಇದೇ ನನಗೆ ತುಂಬ ಕಂಫರ್ಟಬಲ್ ಆಗಿ ತುಂಬ ಚೆನ್ನಾಗಂತ ಅನಿಸುತ್ತೆ. ಹಾಗಾಗಿ ನಾನು ಈ ಥರ ಬಿಡು ಹೂವನ್ನೇ ಇಡ್ತೀನಿ, ಎಷ್ಟಿದ್ರೆ ಅಷ್ಟನ್ನು ಬಿಡು ಹೂವು ಎಲ್ಲ ಇಡ್ತೀನಿ. ಆ್ಯಂಡ್ ಆಚೆ ಕೂಡ ಅಷ್ಟೇ, ರಂಗೋಲಿ ತುಂಬ ಚೆನ್ನಾಗಿ ಬಂದಿತ್ತು, ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಹಾಕಿದ್ದೆ. ಆ್ಯಂಡ್ ಎಲ್ಲ ಕಡೆ ಹೂವು ಎಲ್ಲ ಇಟ್ಟು ಮನೇಲಿ ದೀಪ ಹಚ್ತಾ ಇದ್ದೀನಿ. ಕರೆಕ್ಟ್ ಟೈಮ್ಗೆ ದೀಪ ಹಚ್ಚಿಬಿಡ್ಬೇಕು ಅಂದ್ಬಿಟ್ಟು 6:25 ಸಮಥಿಂಗ್ ಏನೋ ದೀಪ ಹಚ್ಚಿ ಪೂಜೆ ಮಾಡ್ತಾ ಇದ್ದೀನಿ. ಆ್ಯಂಡ್ ನನಗೆ ಈ ಪೂಜೆ ಹಬ್ಬಗಳು ಅಂದರೆ ತುಂಬ ಇಷ್ಟ, ಈಗಲಿಂದನೇ ಅಲ್ಲ ಫಸ್ಟಿಂದನೂ ಅಷ್ಟೇ. ಇನ್ನೇನು ಯಾವುದಾದ್ರೂ ಹಬ್ಬ ಬರ್ತಿದೆ ಅಂದರೆ ಏನು ಹಬ್ಬ, ಯಾಕೆ ಹಬ್ಬ ಮಾಡ್ತಾರೆ, ಇದರಿಂದ ಇರೋವಂಥ ಕಾರಣ ಏನು, ಇದ್ರ ಮಾಡೋದ್ರಿಂದ ಪ್ರಯೋಜನ ಏನು, ಏನು ಫಲ ಅನ್ನೋದನ್ನೆಲ್ಲ ತಿಳ್ಕೊಂಡು ನನಗೆ ಎಷ್ಟು ಸಾಧ್ಯನೋ ಅಷ್ಟು ಭಕ್ತಿ ಪ್ರೀತಿಯಿಂದ ಶ್ರದ್ಧೆಯಿಂದ ಪೂಜೆ ಮಾಡ್ತೀನಿ. ನನಗೆ ತುಂಬ ಬೆಸ್ಟ್ ಥೆರಪಿ ಇದು. ನನ್ನ ಲೈಫಲ್ಲಿ ಏನಕ್ಕಾದರೂ ನನಗೇನಕ್ಕನ ಬೇಜಾರಾಯಿತು ಅಥವಾ ಏನಾದರೂ ಪ್ರಾಬ್ಲಮ್ ಬಂತು, ಅಲ್ಲ ಇನ್ನೇನಾದರೂ ಮನಸ್ಸಿಗೆ ಏನಾದರೂ ತುಂಬ ಭಾರ ಅನ್ನಿಸ್ತಾ ಇದೆ, ಪ್ರೆಷರ್ ಅನ್ನಿಸ್ತಾ ಇದೆ ಅಂತ ಅಂದಾಗ ನಾನು ಫಸ್ಟು ಪೂಜೆ ಮಾಡ್ತೀನಿ. ಅಥವಾ ಎಲ್ಲಾದರೂ ಹತ್ರದಲ್ಲಿರುವಂಥ ದೇವಸ್ಥಾನಕ್ಕೆ ಹೋಗ್ತೀನಿ, ಅಥವಾ ಮನಸ್ಸಲ್ಲೇ ದೇವ್ರನ್ನ ಆರಾಧಿಸ್ತೀನಿ. ಭಕ್ತಿಯಿಂದ ಪೂಜೆ ಮಾಡಿದೆ, ಎಷ್ಟು ಮಟ್ಟಿಗೆ ನನಗೆ ಗೊತ್ತಿದೆ ಅಷ್ಟು ಮಟ್ಟಿಗೆ ನಾನು ಪೂಜೆ ಮಾಡಿ ಮತ್ತೆ ಬಂದು ಅಡುಗೆ ಮಾಡ್ತಾಯಿದ್ದೀನಿ. ಆ್ಯಂಡ್ ಈ ಹಬ್ಬಕ್ಕೆ ತುಂಬ ಸ್ಪೆಷಲ್ ಆಗಿರೋದು ಖಾರ ಪೊಂಗಲ್, ಸ್ವೀಟ್ ಪೊಂಗಲ್, ಕಡಲೆಕಾಯಿ, ಅವರೆಕಾಯಿ, ಗೆಣಸು ಅದನ್ನೇ ಮಾಡ್ತಾಯಿದ್ದೀನಿ. ಮೊದಲಿಗೆ ಇಲ್ಲಿ ನಾನು ಪೊಂಗಲ್ ಮಾಡೋದಕ್ಕೆ ಅಕ್ಕಿ ಒಂದು ಸ್ವಲ್ಪ ಹೆಸರು ಬೇಳೆನ ಸೇಮ್ ಮೆಜರ್ಮೆಂಟಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಎರಡು ಒಂದೇ ಮೆಜರ್ಮೆಂಟಲ್ಲಿ, ಒಂದು ಗ್ಲಾಸ್ ಅಕ್ಕಿ ಒಂದು ಗ್ಲಾಸ್ ಹೆಸರು ಬೇಳೆನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತೀನಿ. ಒಂದು ಸ್ವಲ್ಪ ಅದೆಲ್ಲ ಘಮ ಬರೋವರೆಗೂ ಚೆನ್ನಾಗಿ ಹುರ್ಕೊಂಡು ಮತ್ತೆ ಕ್ಲೀನಾಗಿ ವಾಶ್ ಮಾಡಿಕೊಂಡು ಮತ್ತೆ ನಾನು ಪೊಂಗಲ್ನ ಮಾಡ್ಕೊಳ್ತೀನಿ. ಆ್ಯಂಡ್ ಒಂದೇ ಸರಿ ಕೂಗಿಸ್ಕೊಳ್ತೀನಿ. ಹುರ್ಕೊಂಡಿದ್ದಾದಮೇಲೆ ಕ್ಲೀನಾಗಿ ಈ ಥರ ವಾಶ್ ಮಾಡಿಕೊಂಡು ಮತ್ತೆ ಅದಕ್ಕೆ ಒಂದು ಸ್ವಲ್ಪ ಹಾಲು, ನೀರು, 1 ಸ್ಪೂನಷ್ಟು ತುಪ್ಪನ ಹಾಕಿ ಚೆನ್ನಾಗಿ ವಿಸಿಲ್ ಕೂಗಿಸ್ಕೊಳ್ತೀನಿ. ಒಂದು ಅಟ್ಲೀಸ್ಟ್ ಒಂದು 3-4 ವಿಸಿಲ್ ಕೂಗಿಸ್ಕೊಳ್ತೀನಿ. ಕಮ್ಮಿನೇ ಮಾಡ್ತಾಯಿದ್ದೆ, ಬಿಕಾಸ್ 1 ಟೈಮ್ ಅಷ್ಟೇ ತಿನ್ನೋದು. ಮಧ್ಯಾಹ್ನಕ್ಕೆ ನಾನಾದರೆ ತಿನ್ಬಿಡ್ತೀನಿ, ಮನೆಯವರು ತಿನ್ನಲ್ಲ, ಮಕ್ಕಳು ತಿನ್ನಲ್ಲ. ಆ್ಯಂಡ್ ರಂಗೋಲಿ ತುಂಬ ಚೆನ್ನಾಗಿ ಬಂದಿತ್ತು. ಮತ್ತೆ ನೋಡಿದೆ ನನ್ನ ಮೇಲೆಯಿಂದ, ಮತ್ತೆ ಸ್ಪೆಲ್ಲಿಂಗ್ ರಾಂಗ್ ಹಾಕಿದ್ದೆ, ಮತ್ತೆ ಹೋಗಿ ಕರೆಕ್ಷನ್ ಮಾಡಿಕೊಂಡು ಮತ್ತೆ ಬಂದು ಇಲ್ಲಿ ಕಡಲೆಕಾಯಿ ಬೇಯಿಸೋದಕ್ಕೆ ಕ್ಲೀನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೆ. ಆ್ಯಂಡ್ ಹಿಂದಿನ ದಿನ 2 ಡೇಸ್ ಬ್ಯಾಕ್ ನಾನೇ ಹಬ್ಬಕ್ಕೆ ಎಲ್ಲ ಕೂಡ ಪ್ರಿಪ್ರೇಷನ್ಸ್ನ ಮಾಡ್ಕೊಂಡು ಬಿಟ್ಟಿದ್ದೆ. ಒಂದಿನ ಎಲ್ಲ ಅವರೆಕಾಯಿ, ಗೆಣಸು ಎಲ್ಲ ಹೋಗಿ ತಂದು ಮತ್ತು ಎಳ್ಳು ಬೆಲ್ಲ ಎಲ್ಲ ಮಾಡಿದ್ದೆ ಒಂದಿನ. ಮತ್ತು ನೆಕ್ಸ್ಟ್ ಡೇ ಪೂಜೆ ಸಾಮಾನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಆ್ಯಂಡ್ ಪ್ರತಿಯೊಂದರದ್ದು ನಾನು ಯೂಟ್ಯೂಬ್ ವ್ಲಾಗ್ ಮಾಡ್ಕೊಂಡಿಲ್ಲ, ಇನ್ಸ್ಟಾಗ್ರಾಮ್ಗೆ ಶಾರ್ಟ್ ರೀಲ್ಸ್ನ ಶೂಟ್ ಮಾಡ್ಕೊಂಡಿದ್ದೆ. ಈಗ ಯೂಟ್ಯೂಬ್ಗೆ ಈ ಹಬ್ಬದ್ದು ವ್ಲಾಗನ್ನು ಹಾಕೋಣ ಅಂದ್ಬಿಟ್ಟು ಶೂಟ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಮೇ ಬಿ ನಿಮಗೂ ಗೊತ್ತಾಗ್ಬೋದು ಹೊಸ ಲೈಫ್ ಅಪ್ಡೇಟ್ ಹೇಗಿರುತ್ತೆ ಅಂದ್ಬಿಟ್ಟು ಜಸ್ಟ್ ಒಂದು ರ್ಯಾಂಡಮ್ ವ್ಲಾಗನ್ನು ಮಾಡ್ಕೊಂಡಿದ್ದೆ ಹಬ್ಬದ್ದು. ಆ್ಯಂಡ್ ಕಡಲೆಕಾಯಿ ಅಷ್ಟೇ ಚೆನ್ನಾಗಿತ್ತು. ಅವರೆಕಾಯಿ ನಾನು ಲಾಸ್ಟ್ ಟೈಮ್ ತರಿಸಿದ್ದು ಚೆನ್ನಾಗಿರಲಿಲ್ಲ, ನಾನು ಶಾಪ್ಗೆ ಹೋಗಿ ತಂದಿದ್ದರೆ ಅವರು ಏನೋ ಚೆನ್ನಾಗಿಲ್ದಾರೋ ಅಂತ ಅವರೆಕಾಯಿ ಹಾಕ್ಬಿಟ್ಟಿದ್ರು. ಬಟ್ ಆನ್ಲೈನಲ್ಲಿ ಸಿಕ್ತು ನನಗೆ, ತುಂಬ ಚೆನ್ನಾಗಿತ್ತು. ಮತ್ತು ಒಂದು ವಿಸಲ್ ಕೂಗಿಸ್ಕೊಂಡು ಒಂದು ಉಪ್ಪು ಒಂದು ಸ್ವಲ್ಪ ಜಾಸ್ತಿನೇ ಹಾಕಿ ಕಡಲೆಕಾಯಿಗೆ ವಿಷಲ್ ಕೂಗಿಸ್ಕೋಬೇಕಾಗತ್ತೆ. ಮತ್ತು ಎಷ್ಟರಲ್ಲಿ ಪೊಂಗಲ್ಗೂ ಬಂತು ವಿಷಲ್ಲು. ಮತ್ತು ನಾನು ಈಗ ಚಟ್ನಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಖಾರ ಪೊಂಗಲ್ಗೆ ಕಡಲೆಕಾಯಿ ಚಟ್ನಿ ಮಾಡೋಣ ಅಂದ್ಬಿಟ್ಟು ಬೆಳ್ಳುಳ್ಳಿ ಹಸಿರ್ಕೊಂಡು ನಾನು ಒಂದು ಸ್ವಲ್ಪ ಕಾಫಿ ಕುಡಿಬೇಕು ಅಂತ ಅನಿಸ್ತಿತ್ತು, ಬ್ಲ್ಯಾಕ್ ಕಾಫಿ ಮಾಡಿಕೊಂಡು ಕುಡಿತಾ ಇದ್ದೀನಿ. ಆ್ಯಂಡ್ ಆನ್ಲೈನಲ್ಲಿ ಎಷ್ಟು ಚೆನ್ನಾಗಿರೋಂಥ ಅವರೆಕಾಯಿ ಬಂದಿದ್ದು ಗೊತ್ತಾ. ಆ್ಯಂಡ್ ನೆಕ್ಸ್ಟ್ ಡೇ ನಮ್ಮ ಮಮ್ಮಿ ಕೂಡ ತುಂಬಾ ಕಳಿಸಿದ್ರು ಅವರೆಕಾಯಿ. ಬಟ್ ಆ ಹಬ್ಬಕ್ಕಿರಲಿಲ್ಲ, ಸ್ವಲ್ಪ ಆಚೆ ಕಡೆ ತಂದಿರೋದನ್ನೇ ಕಾಳು ಇದ್ಕಿದ್ದೆ. ಬಟ್ ಅದು ನಾಟಿದಲ್ಲ ಅವರೆಕಾಯಿ, ಅಷ್ಟು ಚೆನ್ನಾಗಿರಲಿಲ್ಲ. ಆಲ್ಮೋಸ್ಟ್ ಇಲ್ಲಿ ಚಟ್ನಿ ಮಾಡೋಕ್ಕೆ ಕೂಡ ಒಂದು ಮಿಕ್ಸಿ ಜಾರ್ಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಕಡಲೆ ಬೀಜ ಎಲ್ಲ ಹುರ್ಕೊಂಡು ಅಷ್ಟರಲ್ಲಿ ಪೊಂಗಲ್ದು ಕೂಡ ವಿಷಲ್ ಬಂತಲ್ವ, ಎಲ್ಲ ಸಪ್ರೇಟ್. ಈಗ ಖಾರ ಪೊಂಗಲ್ಗೆ, ಸ್ವೀಟ್ ಪೊಂಗಲ್ಗೆ ಸಪ್ರೇಟ್ ಪಾತ್ರೆಗಳೆಲ್ಲ ಹಾಕ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ನಾನು ಯಾವ ಥರ ಪೊಂಗಲ್ ಮಾಡ್ತೀನಿ ಅಂತ ಅಂದರೆ, ಅಕ್ಕಿ ಬೇಳೆ ಚೆನ್ನಾಗಿ ಹುರ್ಕೊಂಡು ಕ್ಲೀನಾಗಿ ವಾಶ್ ಮಾಡ್ಕೊಂಡು ಒಂದು 4 ವಿಷಲ್ ಕೂಗಿಸ್ಕೊಳ್ತೀನಿ. ವಿಷಲ್ ಬಂದಾದಮೇಲೆ ಸಪ್ರೇಟ್ ಮಾಡ್ಕೊಳ್ತೀನಿ. ಸ್ವೀಟ್ಗೆ ಖಾರಕ್ಕೆ ಸಪ್ರೇಟ್ ಮಾಡಿಕೊಂಡು ಅದಕ್ಕೊಂದು ಸ್ವಲ್ಪ ನೀರು, ಹಾಲು ಎರಡನ್ನೂ ಹಾಕ್ಕೊಳ್ತೀನಿ. ಸ್ವೀಟ್ಗೆ ಖಾರ ಪೊಂಗಲ್ಗೆ ಎರಡಕ್ಕೂ ಹಾಕ್ಕೊಂಡು ಹಸಿಕಾಯಿನ ತುರ್ಬಿ ಇಟ್ಕೊಂಡಿರ್ತೀನಿ. ಅದು ಹಸಿಕಾಯಿನೂ ಕೂಡ ಅಷ್ಟೇ ಖಾರ ಪೊಂಗಲ್ಗೆ ಸ್ವೀಟ್ ಪೊಂಗಲ್ಗೆ ಈಕ್ವಲಾಗಿ ಹಾಕ್ತೀನಿ. ಆ್ಯಂಡ್ ಖಾರ ಪೊಂಗಲ್ಗೆ ಒಂದು ಸ್ವಲ್ಪ ಜೀರಾ ಪೌಡರ್ ಹಾಗೂ ಪೆಪ್ಪರ್ ಪೌಡರ್ನ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಹಾಲು ನೀರು
ನೀರು ಹಾಕಿರ್ತೀವಲ್ಲ ಒಂದು 4-5 ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ತೀನಿ. ಆ್ಯಂಡ್ ಸ್ವೀಟ್ ಪೊಂಗಲ್ಗೆ ಇನ್ನೊಂದು ಕಡೆ ನಾನು ಬೆಲ್ಲನ ಕರಗಕ್ಕೆ ಇಟ್ಟಿದ್ದೀನಿ. ಬೆಲ್ಲ ಕರಗಿದ್ದಾದಮೇಲೆ ಸ್ವೀಟ್ ಪೊಂಗಲ್ಗೆ ಹಾಕ್ಕೊಳ್ತೀನಿ ಬೆಲ್ಲ ನೀರನ್ನ. ಮತ್ತು ಇಲ್ಲಿ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸನ್ನ ಬಾದಾಮಿ, ಗೋಡಂಬಿ, ದ್ರಾಕ್ಷಿನ ಒಂದು ಸ್ವಲ್ಪ ಕುಟ್ಕೊಂಡು ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಸ್ವೀಟ್ ಪೊಂಗಲ್ಗೆ ಹಾಕ್ಕೊಳ್ತೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಏಲಕ್ಕಿ ನೋಡ್ದಾಕ್ತೀನಿ ಅಷ್ಟೇ. ಸಿಂಪಲ್ಲಾಗಿ ಕ್ವಿಕ್ಕಾಗಿ ಸ್ವೀಟ್ ಪೊಂಗಲ್ ರೆಡಿ ಆಗುತ್ತೆ. ಆ್ಯಂಡ್ ಖಾರ ಪೊಂಗಲ್ಗೆ ಸ್ವಲ್ಪ ಜೀರಾ ಪೌಡರು ಹಾಗೂ ಪೆಪ್ಪರ್ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಈ ಥರದ್ದೇ ಪುಟಾಣಿ ಬಾಂಡ್ಲಿ ಇಟ್ಟು ಅದಕ್ಕೊಂದು ಸ್ವಲ್ಪ ತುಪ್ಪ ಹಾಕಿದ್ಮೇಲೆ ಜೀರಿಗೆ, ಕಾಳುಮೆಣಸು, ಸ್ವಲ್ಪ ಇಂಗುವ, ಕರಿಬೇವು, ಒಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿನ ಜಜ್ಜಿ ಹಾಕ್ಕೊಳ್ತೀನಿ ಅಷ್ಟೇ. ಒಂದು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಿ ಖಾರ ಪೊಂಗಲ್ಗೆ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ, ಲೆಮನನ್ನು ಕ್ಲೀನಾಗಿ ಫ್ರೀಸ್ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಖಾರ ಪೊಂಗಲ್ ಸಖತ್ತಾಗಿ ರೆಡಿ ಆಗುತ್ತೆ. ನೋಡಿ ಇಲ್ಲಿ ಖಾರ ಪೊಂಗಲ್ಗೆ ಮಾಡ್ಕೊಂಡಿರೋದು ಒಂದು ಸ್ವಲ್ಪ ಟರ್ಮರಿಕ್ ಹೇಳಿದ್ನೋ ಇಲ್ವೋ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿದ್ರೆ ಖಾರ ಪೊಂಗಲ್ ರೆಡಿ. ಆ್ಯಂಡ್ ಫಸ್ಟು ದೇವ್ರ ನೈವೇದ್ಯಕ್ಕೆ ಇಟ್ಬಿಡೋಣ ಅಂದ್ಬಿಟ್ಟು ಕಡಲೆಕಾಯಿ, ಅವರೆಕಾಯಿ, ಗೆಣಸು, ಎಳ್ಳು, ಬೆಲ್ಲ ಎಲ್ಲದನ್ನು ಫಸ್ಟ್ ದೇವ್ರಿಗಿಟ್ಟು ನಮಸ್ಕಾರ ಮಾಡ್ಕೊಂಡು ಎಲ್ಲ ಒಳ್ಳೇದಾಗಲಿ, ಎಲ್ಲ ಒಳ್ಳೇದು ಮಾಡಪ್ಪ ಅಂತ ದೇವರಲ್ಲಿ ಗಟ್ಟಿಯಾಗಿ ಕೇಳಿಕೊಂಡು ಪೂಜೆ ಮುಗಿಸ್ಕೊಂಡೆ. ಮತ್ತು ನಮ್ಮ ಮನೆಯವರು ಬಂದು ಪೂಜೆ ಮಾಡಿದ್ರು. ಸಮಾಚಾರಗಳು, ಹಬ್ಬದ ಸಂಭ್ರಮ ಸಂಭ್ರಮ ಸಂಭ್ರಮ. ನೆನೆ ಹಾಕಿರೋದು ನೆನ್ನೆನೆ ಇರ್ಲಿ ತಿಂಚಿರೋ, ನಾನು ನಂಗೆ ಹೊಡೆದಾಕ್ಬಿಟ್ಟು ತಿಂಚಾರು. ಸೂಪರ್ ಆಗಿದೆ. ಸ್ವೀಟ್ ಆಗಿರೋದಕ್ಕೆ ಚೆನ್ನಾಗಿದೆಯಾ ಏನು? ಟೇಸ್ಟ್ ಆಗಿ ಚೆನ್ನಾಗಿತ್ತು ಅಂತ. ಥ್ಯಾಂಕ್ ಯು. ಸಾಕು ಬಿಡು ಮಗಳೇ, ಮಗಳೇ ಚೆನ್ನಾಗಿದೆ. ಮತ್ತೆ ನಾವು ಹೇಳಿದ್ಮೇಲೆ ಬಿಡ್ತದೆ. ಒಳ್ಳೆ ಕೆಲಸ ಅದ್ರಲ್ಲಿ ಹಾಕ್ಸಿದ್ದು. ಯಾಕೆ ಬಿಸಿ ಇಷ್ಟಪಡ್ಕೊಂಡು ತಿಂತಾರೆ ಮಕ್ಕಳು, ಇಷ್ಟಪಡ್ಕೊಂಡು ತಿಂತಾರೆ. ಹಾಕಿಲ್ಲ ಅಂದರೆ ಶಾಕು. ಅದು ಪೊಂಗಲ್ ಕೊಡಿ. ಏನು ಬೇಕು? ಪೊಂಗಲ್ದು ನಾನು ಶಾಕು. ಏನಪ್ಪ ಹಿಂಗಂತವ್ರು ಇವರು ಅಂತ ಮನೆ ತಿಳ್ಕೊಟ್ಟಿದ್ರು ಕೊಡ್ತೀಯ. ಹಾ ಏನಿತ್ತು ಏನು ಚಿಕ್ಕಂಬರು ಸಖತ್ತೈತಾ? ತುಪ್ಪ ಮೇಲೆ ಫುಲ್ಲು ಕಾಣಿಸಿದಷ್ಟು ತುಪ್ಪ ಇತ್ತು. ನನ್ಗೆ ಎತ್ಕೊಟ್ರು. ಆಹಾ ಇತ್ತು ಸ್ವರ್ಗನೇ. ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಇವತ್ತು. ಆ ಟೇಸ್ಟ್ ಗೊತ್ತಾಗ್ತದೆ. ಹೌದಾ? ಚೆನ್ನಾಗಿ ಹೋಗ್ತಿದ್ದೀರಾ? ಆ್ಯಡ್ ಮಾಡ್ಕೊಂಡು ಹಿಂಗೆ ಸ್ವರ್ಗ ಆಯ್ತಲ್ಲ. ಏನು ಮಾಡ್ಬೇಕು ನಾನು? ಏನಿಲ್ಲ, ಕೋಪ ಫುಲ್ ಬಿಟ್ಬಿಡ್ಬೇಕು ಅಷ್ಟೇ. ಸಮಾಧಾನ, ಪ್ರೀತಿ, ತಾಳ್ಮೆ ಆ್ಯಡ್ ಮಾಡ್ಕೋ, ಅವಾಗ ಹಿಂಗಾಗುತ್ತೆ. ಅರ್ಥ ಆಯ್ತಾ? ಬಾರಿಸ್ಲಿನಾ? ಎಂಟಕ್ಕಿದ್ರೆ ಎಳ್ಳು ಬೆಲ್ಲ ತಿಂದು ಎಲ್ಲ ಸಿಹಿನೇ ಮಾತಾಡಿ. ಹಾಕಿ ನೋಡ್ತಾನೆ ಅವಳೆ. ಕಚ್ಚು ಬೆಳ್ಳೆ ಕೊಡಿ ಕೊಡ. ಆ್ಯಂಡ್ ಒಂದು 8 ಗಂಟೆ ಅಷ್ಟರಲ್ಲಿ ಪೂಜೆ ಎಲ್ಲ ಮುಗೀತು. ಬ್ರೇಕ್ಫಾಸ್ಟ್ ಕೂಡ ಮಾಡ್ಕೊಂಡ್ವಿ. ಆ್ಯಂಡ್ ಮತ್ತು ನನ್ನ ಪುಟ್ಟ ಆಣಿ ಮಕ್ಕಳು ಚೆನ್ನಾಗಿ ರೆಡಿ ಆಗಿದ್ರಲ್ವಾ, ಸೊ ಹಂಗಾಗಿ ಕೆಲವೊಂದು ಅವ್ರದ್ದು ಕೂಡ ಫೋಟೋಸ್, ವೀಡಿಯೋಸ್ ಎಲ್ಲ ತೆಗೆದು ನಾನು ಕೂಡ ಅವ್ರ ಜೊತೆ ತೆಗೆಸ್ಕೊಂಡೆ. ಆ್ಯಂಡ್ ತುಂಬ ಖುಷಿ ಅಂತ ಅನಿಸುತ್ತೆ. ಆ್ಯಂಡ್ ಐ ಆಮ್ ಸೋ ಬ್ಲೆಸ್ಡ್ ಟು ಹ್ಯಾವ್ ದಿಸ್ ಬ್ಯೂಟಿಫುಲ್ ಕಿಡ್ಸ್, ಬಿಕಾಸ್ ನನ್ನ ಮಕ್ಕಳು ಎಷ್ಟು ಪೇಷನ್ಸಿಂದ ಇರ್ತಾರೆ. ಹೌ ದೇ ಸಪೋರ್ಟ್ ಮೀ, ಹೌ ದೇ ಟಾಲರೇಟ್ ಮೀ. ಅವ್ರು ನನಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ. ನನ್ನ ಪ್ರತಿಯೊಂದು ಕೆಲಸಕ್ಕೆ ತುಂಬ ಟಾರ್ಚರ್ ಮಾಡಲ್ಲ, ಹೇಳೋದು ಮಾತು ಕೇಳ್ತಾರೆ. ಆ್ಯಂಡ್ ನನಗೆ ಇಷ್ಟ ಆಗೋ ಥರ ಇರ್ತಾರೆ. ಮಿಸ್ಟೇಕ್ಸ್ ಮಾಡ್ತಾರೆ, ನಾನು ಹೇಳಿದ್ರೆ ಅರ್ಥ ಮಾಡ್ಕೊಳ್ತಾರೆ.
ಒಂದು ಸರಿ ಏನಾದರೂ ಇದು ತಪ್ಪು ಇದು ಮಾಡಬಾರ್ದು ಅಂದರೆ ಖಂಡಿತ ಅವ್ರು ಮಾಡಲ್ಲ. ನನ್ನ ಮಕ್ಕಳು ಬಗ್ಗೆ ನನಗೆ ಗೊತ್ತಿದೆ. ನಾವು ಚಿಕ್ಕವಾಗ್ರಿಂದ ನಮ್ಮನ್ನು ಅನ್ಕೊಳ್ಳೋದು ಬಿಡಲಿಲ್ಲ. ಓಕೆ ಬಿಡು, ನಾವು ಚಿಕ್ಕ ಪುಟ್ಟ ಮಿಸ್ಟೇಕ್ಸ್ ಮಾಡಿರ್ತೀವಿ, ಅಂದ್ಕೊಂಡಿರ್ತಾರೆ ಅಂತ ಅಂದ್ಕೊಳ್ತಿದ್ದೆ. ಬಟ್ ಈಗ ನನ್ನ ಮಕ್ಕಳನ್ನೂ ಬಿಡ್ತಿರಲಿಲ್ಲ. ಆ್ಯಂಡ್ ವೆರಿ ವೆರಿ ಶೇಮ್ ಆನ್ ದೆಮ್. ಆ್ಯಂಡ್ ಸ್ವಲ್ಪನೂ ಮನುಷ್ಯತ್ವನೇ ಇಲ್ಲ. ಪುಟ್ಟ ಮಕ್ಕಳ ಮೇಲೇನು ಹೆಂಗೆಲ್ಲ ಮಾತಾಡ್ಕೊಳ್ತಾರೆ, ಬೇಜಾರಂತ ಅನಿಸುತ್ತೆ. ಆ್ಯಂಡ್ ಬಿಡಿ, ಮಾತಾಡ್ಕೊಳ್ಳಿ. ಆ್ಯಂಡ್ ನಾನು ನನ್ನ ಮೇಲೆ, ನನ್ನ ಮಕ್ಕಳ ಮೇಲೆ ನಾನು ಹೆಂಗೆ ಬೆಳೆಸ್ತೀನಿ, ಅವ್ರು ಹೆಂಗೆ ಆಗ್ತಾರೆ, ಅದರಲ್ಲೇ ಎಲ್ಲ ಉತ್ತರ ಸಿಗುತ್ತೆ. ಆ್ಯಂಡ್ ಐ ಆಮ್ ಪ್ರೌಡ್ ಆಫ್ ಮೈ ಕಿಡ್ಸ್ ಆ್ಯಂಡ್ ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್ ಆಲ್ಸೋ. ಆ್ಯಂಡ್ ಇವತ್ತಿನ ತುಂಬ ಸ್ಪೆಷಲ್ ಆದ ಪೂಜೆ ಅಂತ ಅಂದರೆ ಮಕ್ಕಳಿಗೆ ಫಲ ಎರಿಯೋದು. ಆ್ಯಂಡ್ ತುಂಬಾ ಮುಖ್ಯವಾದದ್ದು ಈ ಹಬ್ಬಕ್ಕೆ. ಮಕ್ಕಳಿಗೆ ಫಲ ಎರಿಯೋದ್ರಿಂದ ದೃಷ್ಟಿ ಪರಿಹಾರ, ಮಕ್ಕಳ ಮೇಲೆ ಯಾರ್ದಾದ್ರೂ ಕಣ್ಣು ದೃಷ್ಟಿ ಬಿದ್ದಿದ್ರೆ ಅಥವಾ ಅವ್ರಿಗೇನಾದರೂ ದೋಷ ಇದ್ದರೆ ಎಲ್ಲದರದ್ದು ಕೂಡ ಪರಿಹಾರ ಆಗುತ್ತೆ. ಆ್ಯಂಡ್ ಎಲ್ಲಾದರೂ ಮೂರು ದಾರಿಯಲ್ಲಿ ಬಿದ್ದು ಗಾಯ ಮಾಡಿಕೊಂಡು ಅದರದ್ದೇನಾದರೂ ಕೆಟ್ಟದಿದ್ರೆ ಅದು ಹೋಗುತ್ತೆ. ಆ್ಯಂಡ್ ಮಕ್ಕಳಿಗೆ ಹಠ ಮಾಡೋದು ಅಥವಾ ತುಂಬ ಮೊಂಕಾಗಿರೋದು ಆ ಥರ ಎಲ್ಲ ಇದ್ದರೆ ಫಲ ಎರಿಯೋದ್ರಿಂದ ಎಲ್ಲ ಥರ ಪರಿಹಾರ ಆಗುತ್ತೆ ಅಂತ ದೊಡ್ಡವರು ಹೇಳ್ತಾರೆ. ಆ್ಯಂಡ್ ಎಳ್ಳು, ಬೆಲ್ಲ, ಕೊಬ್ಬರಿ ಹೆಚ್ಚು, ಎಲ್ಚೆ ಹಣ್ಣು, ಕಾಸು, ಕಾಯಿನ್ಸ್ ಬರುತ್ತಲ್ಲ, ಅದು ಎಲ್ಲದನ್ನು ಮಿಕ್ಸ್ ಮಾಡಿ ಒಂದು ಶೇರು ಅಥವಾ ಒಂದು ಚೊಂಬಿಂದ ತಲೆ ಮೇಲೆ ಹಾಕಿ ದೃಷ್ಟಿ ಪರಿಹಾರಕ್ಕಾಗಿ ಇದನ್ನ ಮಾಡುವಂಥದ್ದು. ಮತ್ತೆ ಕಡೆದಾಗೆ ಆರತಿನ ತೆಗೆದು ದೃಷ್ಟಿ ತೆಗೆದು ಮನೆ ಬಾಗಿಲೆಲ್ಲ ಹಾಕಿದ್ರೆ ಎಲ್ಲದರ ದೃಷ್ಟಿ ಹೋಗ್ಲಿ, ಯಾವುದೇ ಪೀಡೆನು ಮಕ್ಕಳ ತಲೆ ಮೇಲೆ ಬರದೇ ಇರಲಿ, ಅವ್ರು ಚೆನ್ನಾಗಿರ್ಬೇಕು ಅನ್ನೋ ಕಾರಣಕ್ಕೆ ಒಂದು ಒಳ್ಳೆ ಮನಸ್ಸಿಂದ ಮಾಡುವಂಥದ್ದಷ್ಟೇ. ಆ್ಯಂಡ್ ಅವ್ರಿಗೆ ಅವತ್ತನ್ನ ಆಶೀರ್ವಾದ ಮಾಡಿ ಆರತಿ ನೀರನ್ನು ಮನೆ ಹತ್ರ ಗೇಟ್ ಬಾಕ್ಲಲ್ಲಿ ಹಾಕ್ತಾ ಇದ್ದೀನಿ. ಆ್ಯಂಡ್ ಮೂರು ದಾರಿಯಲ್ಲಿ ಕೂಡ ಹಾಕಿದ್ರೆ ಒಳ್ಳೆಯದು. ನಾನು ಬೇರೆ ದೂರ ಹೋಗೋಕ್ಕೆ ಬೇಡ ಅಂದ್ಬಿಟ್ಟು ನನ್ನ ಮನೆ ಬಾಕ್ಲಲ್ಲೇ ಹಾಕಿದೆ, ಒಳ್ಳೆಯದು ಅಂದ್ಬಿಟ್ಟು. ಆ್ಯಂಡ್ ಇವತ್ತಿನ ಹಬ್ಬ ಹೀಗಿತ್ತು. ಆ್ಯಂಡ್ ಈಗ ಅನ್ನಿಸ್ತು, ನೀವೆಲ್ಲ ಈಗ ಹಬ್ಬ ಸೆಲೆಬ್ರೇಷನ್ ಮಾಡಿದ್ವಿ. ಆ್ಯಂಡ್ ನಾನು ಏನು ಮಾಡಬೇಕು, ಏನು ನನಗಿಷ್ಟು ಗೊತ್ತಿದೆ ಅಷ್ಟು ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಆ್ಯಂಡ್ ತುಂಬ ತೃಪ್ತಿಯಿಂದ, ತುಂಬ ಖುಷಿಯಿಂದ ಅಂತೂ ಮಾಡಿದ್ದೀನಿ. ಆ್ಯಂಡ್ ಮತ್ತು ಎಳ್ಳು ಬೆಲ್ಲ ಹಂಚೋದಕ್ಕೆ ಕೆಲವೊಂದು ಬ್ಯಾಗ್ಸನ್ನ ತರಿಸಿದ್ದೆ. ಚೆನ್ನಾಗಿತ್ತು. ನಮ್ಮ ಅಮೆಝಾನಲ್ಲೇ ತರಿಸಿದ್ದು ಕೆಲವೊಂದೆಲ್ಲ. ಬಾಕ್ಸು ಅಷ್ಟೇ ಕ್ಯೂಟಾಗೆ ಪುಟ್ಟದಾಗೆ ಗ್ಲಾಸ್ ಬಾಕ್ಸ್ ಥರ ಇತ್ತು. ಬಟ್ ಗ್ಲಾಸ್ ಅಲ್ಲ, ಪ್ಲಾಸ್ಟಿಕ್ಕು ಅಲ್ಲ. ಆ್ಯಂಡ್ ಈ ಥರ ಒಂದು ಬ್ಯಾಗ್ಸ್ ತರಿಸಿದ್ದೆ, ಒಂದು 10-15 ಬ್ಯಾಗ್ಸು, ಒಂದು 15 ಚಿಕ್ಕ ಪುಟ್ಟ ಹಣ್ಣಿ ಬಾಕ್ಸಸ್ನ ತರಿಸಿದ್ದೆ. ಆ್ಯಂಡ್ ಮಕ್ಕಳ ಕೈಯಲ್ಲಿ ಎಳ್ಳು ಬೆಲ್ಲನ ಹಂಚೋದು ತುಂಬಾ ಮುಖ್ಯವಾದದ್ದು. ಸೊ ಹಂಗಾಗಿ ನಾನು ಕೂಡ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ. ಈ ಥರ ಒಂದು ಬ್ಯಾಗ್ಗೆ ಅರಿಶಿನ, ಕುಂಕುಮ, ಎಲೆ ಅಡಿಕೆ, ಬಾಳೆಹಣ್ಣು, ಕೊಬ್ಬು, ಎಳ್ಳು, ಬೆಲ್ಲ ಹಾಗೂ ಅಚ್ಚು ಬರುತ್ತಲ್ವ, ಸಕ್ಕರೆ ಅಚ್ಚು ಒಂದು ಪ್ಯಾಕೆಟ್ಗೆ ಹಾಕಿ ಅದು ಎಲ್ಲದನ್ನು ಪ್ಯಾಕ್ ಮಾಡ್ತಿದ್ದೆ. ಆ್ಯಂಡ್ ಒಂದು 10-15 ಬ್ಯಾಗ್ಗೆ ಪ್ಯಾಕ್ ಮಾಡಿದ್ದೆ. ಆ್ಯಂಡ್ ಇಲ್ಲಿ ನಾವು ಇವಾಗಿರೋ ಹತ್ರ ಸ್ವಲ್ಪ ಜನ ಗೊತ್ತಿದ್ದಾರೆ. ಆಂಟಿ ಅಂದರೆ ತುಂಬ ಪ್ರೀತಿಯಿಂದ ಮಾತಾಡ್ತಾರೆ. ಕಾಣಿಸಿದಾಗ ಅಷ್ಟೇ ಮಾತಾಡಿದ್ರು ಬಾಯಿ ತುಂಬ ಮಾತಾಡ್ತಾರೆ, ತುಂಬ ವರ್ಷಗಳಿಂದ ಗೊತ್ತಿರೋರ ಥರ. ಸೊ ಹಂಗಾಗಿ ಅವ್ರಿಗೆಲ್ಲ ಕೊಟ್ಟು ಬರೋಣ ಅಂದ್ಬಿಟ್ಟು ಎಲ್ಲ ಪ್ಯಾಕ್ ಮಾಡಿಸ್ತಾ ಇದ್ದೆ. ಆ್ಯಂಡ್ ಮಕ್ಕಳ ಕೈಯಲ್ಲಿದ್ರೆ ಹಂಚೋದ್ರಲ್ಲಿ ಎಷ್ಟು ಖುಷಿ ಸಿಗುತ್ತೆ ಗೊತ್ತಾ. ಆ್ಯಂಡ್ ಈ ಹಬ್ಬಕ್ಕೆ ತುಂಬ ಒಳ್ಳೆಯದು. ಎಳ್ಳು ಬೆಲ್ಲನ ದಾನ ಮಾಡೋದ್ರಿಂದ ತುಂಬ ಒಳ್ಳೆಯದಾಗತ್ತೆ ಅಂತ ಮಾಡೋವಂಥದ್ದು. ಆ್ಯಂಡ್ ಎಳ್ಳು ಬೆಲ್ಲನೇ ಅಂತಲ್ಲ, ದೇವಸ್ಥಾನದಲ್ಲಿ ಬೇಕಾದರೆ ಎಳ್ಳೆಣ್ಣೆ ಕೂಡ ಹಂಚ್ಬೋದು. ಆ್ಯಂಡ್ ವಸ್ತ್ರದಾನ ಆಗಿರಬಹುದು, ಆ್ಯಂಡ್ ಅನ್ನದಾನ ಆಗಿರ್ಬೋದು. ಈ ಹಬ್ಬದಲ್ಲಿ ಮಾಡಿದ್ರೆ ತುಂಬಾ ಫಲ ಸಿಗುತ್ತೆ. ಆ್ಯಂಡ್ ಅಜ್ಜಿ ಬೇರೆ ಇರಲಿಲ್ಲ, ನಾನೆಲ್ಲ ಮಾಡ್ತಾ ಇದ್ನಲ್ಲ, ಕೊಡು ಪ್ಯಾಕ್ ಆದರೂ ಮಾಡಿಕೊಡ್ತೀನಿ, ಅಟ್ಲೀಸ್ಟ್ ಎಲ್ಲ ಒಬ್ಬಳೇ ಮಾಡ್ತಿದ್ಯಾ ಅಂದ್ಬಿಟ್ಟು ಪಾಪ ಸಪೋರ್ಟ್ ಮಾಡ್ತಾಯಿದ್ರು. ಆ್ಯಂಡ್ ಒಂಥರ ಏನು ಅಂತ ಅಂದರೆ ಎಷ್ಟೋ ಜನ ಇರೋ ಥರ ಹೆಲ್ಪ್ ಮಾಡ್ತಾರೆ. ಫ್ರೀ ಆಗಿದ್ದಾಗ ನಾನು ಪಾಪ ಅವ್ರ ಕೈಲಿ ಏನಾಗುತ್ತೋ ಅದು ಸಪೋರ್ಟಿವ್ ಆಗಿ ತುಂಬ ಕೇರಿಂಗ್ ಆಗಿ ಮಾಡ್ತಾರೆ. ಆ್ಯಂಡ್ ಐ ಆಮ್ ಸೋ ಬ್ಲೆಸ್ಡ್, ಟಚ್ ವುಡ್. ಆ್ಯಂಡ್ ಎಲ್ಲ ಪ್ಯಾಕ್ ಮಾಡಿ ಮತ್ತು ಹಂಚಿ ಮತ್ತು ಒಂದು ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಒಬ್ಬಟ್ಟು ಮಾಡೋಣ ಅಂದ್ಕೊಂಡೆ. ಮತ್ತು ಬೆಳಗ್ಗೆ ನಮ್ಮನೆಯವರು ಬೆಳಗ್ಗೆನೂ ಸ್ವೀಟ್ ಕಡೆ ಬೇಡ ಅಂತ ಅಂದರು. ಸರಿ ಅಂದ್ಬಿಟ್ಟು ಇದ್ಕಿದ ಬೇಳೆ ಇತ್ತಲ್ವ, ಇದ್ಕಿದ ಬೇಳೆ ಸಾಂಬಾರು ಮಾಡಿ ಮುದ್ದೆ ಮಾಡ್ಕೊಂಡು ತಿಂದ್ವಿ. ಆ್ಯಂಡ್ ಇದಾಗಿತ್ತು ನಮ್ಮ ಇವತ್ತಿನ ಹಬ್ಬ. ಹೇಗೆ ಅನ್ನಿಸ್ತು, ನೀವೆಲ್ಲ ಹೇಗೆ ಮಾಡಿದ್ರಿ ಹಬ್ಬ? ಚೆನ್ನಾಗಿ ಮಾಡಿದ್ದೀನಿ ಅಂತ ಅನ್ನಿಸ್ತಾ ಏನು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಸಾಕಷ್ಟು ಜನ ಸಬ್ಸ್ಕ್ರೈಬರ್ಸ್ ಆಗ್ತಾಯಿದ್ರೆ ಐ ಆಮ್ ಸೋ ಥ್ಯಾಂಕ್ಫುಲ್ ಟು ಎವ್ರಿ ಒನ್. ಆ್ಯಂಡ್ ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಆ್ಯಂಡ್ ಇನ್ನೂ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕಮೆಂಟ್ ಮಾಡಿ, ತಿದ್ಕೊಳ್ತೀನಿ, ಸರಿ ಮಾಡ್ಕೊಳ್ತೀನಿ. ಆ್ಯಂಡ್ ಎಲ್ಲ ಪ್ಯಾಕ್ ಮಾಡಿ ಮಕ್ಳ ಕೈಲಿ ಕಳಿಸ್ದೆ, ಎಳ್ಳು ಬೆಲ್ಲ ಕೊಟ್ಟು ಬರಲಿ ಅಂದ್ಬಿಟ್ಟು. ಆ್ಯಂಡ್ ಸೆಕೆಂಡ್ ಫ್ಲೋರು, ಥರ್ಡ್ ಫ್ಲೋರಲ್ಲಿ ಮತ್ತು ಕೆಳಗಡೆ ಒಂದು. ಆ್ಯಂಡ್ ಇನ್ನೂ ಒಳ್ಳೆ ವ್ಲಾಗ್ಸ್ ಜೊತೆ ಮುಂದೆ ಬರ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.